ಜಾತಿ ಜನಗಣತಿ ವರದಿ ಮಂಡನೆಗೆ ಇವತ್ತೇ ಕ್ಲೈಮ್ಯಾಕ್ಸ್. ಒಕ್ಕಲಿಗರು, ಲಿಂಗಾಯತರು, ಎಸ್ಸಿ ಎಸ್ಟಿ ಹೆಚ್ಚಾಗಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದ್ದಾರೆ. ನನ್ನ ಜಾತಿ ಕಡಿಮೆ ಇದೆ ಅನ್ನೋ ಚರ್ಚೆ ಬಿಟ್ರೆ ಯಾವುದೂ ಆಗ್ತಾ ಇಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇವತ್ತು ತೆಗೆದುಕೊಳ್ಳೋ ನಿರ್ಣಯದಿಂದ 100ರಷ್ಟು ಪರಿಹಾರ ಸಿಗಲಿದೆ ಅಂತ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಸಚಿವರಾಗಿರ್ತಕ್ಕ ತಂಗಡಗಿ ಸರ್, ಇಡೀ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇಡೀ ಜನಸಮುದಾಯ, ವಿವಿಧ ಮಠಾಧೀಶರುಗಳು, ರಾಜಕೀಯ ಪಕ್ಷಗಳು, ಜನಸಾಮಾನ್ಯರು ಚರ್ಚೆ ಮಾಡುವಂಗಾಗಿದೆ. ಯಾವ ನಿರ್ಧಾರದ ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸುತ್ತೆ ಸರ್? ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜಾತಿ ಜನಗಣತಿ ಅಲ್ಲ. ಮೊದಲು ದಯಮಾಡಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಯಾರ್ಯಾರು ಇದ್ರ ಬಗ್ಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ, ಮೊದಲು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಆ ಸಮೀಕ್ಷೆ ಹೊರತು ಇದು ಜಾತಿ ಜನಗಣತಿ ಅಲ್ಲ. ಆಮೇಲೆ ಎಲ್ಲರೂ ವಿರೋಧವನ್ನು ಮಾಡ್ತಾ ಇದ್ದಾರಲ್ಲ, ಅವರು ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಇದು ಬಡವರ ಬಗ್ಗೆ ಕಾಳಜಿ ಇರುವಂಥ ಸಮೀಕ್ಷೆ. ನೀವು ನಮ್ಮ ಜಾತಿ ಕಮ್ಮಿ ಇದೆ, ಲಿಂಗಾಯತರು ಕಮ್ಮಿ ಇದ್ದಾರೆ, ಒಕ್ಕಲಿಗರು ಕಮ್ಮಿ ಇದ್ದಾರೆ, ಹಿಂದುಳಿದವರು ಕಮ್ಮಿ ಇದ್ದಾರೆ, SC ಜಾಸ್ತಿ ಇದೆ, ST ಜಾಸ್ತಿ ಇದೆ, ಲಾಸ್ಟ್ ಎಲ್ಲದು ಹೋದ್ಮೇಲೆ BJP ಮುಸ್ಲಿಮ್ಸ್ ಜಾಸ್ತಿ ಇದೆ. ಇದು ಮುಸ್ಲಿಮರ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗೋದು, ಲಿಂಗಾಯತ ಸಮುದಾಯದ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗೋದು, ಒಕ್ಕಲಿಗ ಸಮುದಾಯದ ಪರಿಸ್ಥಿತಿ ಏನಿದೆ ಗೊತ್ತಾಗೋದು. ನಾನು ಮಾಧ್ಯಮದ ಮಿತ್ರರ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ, ಮಾಡಬೇಕಾದಂಥ ಚರ್ಚೆಗಳು ಆಗ್ತಾ ಇಲ್ಲ. ಆಗಬೇಕಾದಂಥ ಚರ್ಚೆಗಳು ಬಿಟ್ಟು ಏನೇನೋ ಚರ್ಚೆಗಳು ಆಗ್ತಾ ಇದ್ದಾವೆ. ಏನು ಚರ್ಚೆಗಳು ಆಗ್ತಾ ಇದ್ದಾವೆ? ಯಾರ್ಯಾರ್ದು ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋದು ನನ್ನ ಜಾತಿ ಕಮ್ಮಿ ಇದೆ, ನನ್ನ ಜಾತಿ ಜಾಸ್ತಿ ಇದೆ ಅನ್ನೋದು ಚರ್ಚೆ ಬಿಟ್ಟರೆ ಇಲ್ಲಿ ಬೇರೆ ಚರ್ಚೆನ. ಅದಕ್ಕೆ ದಯಮಾಡಿ ಇವತ್ತು ಸಾಯಂಕಾಲ 4 ಗಂಟೆಗಿದೆ, ಅದರಲ್ಲಿ ಯಾರ್ಯಾರೆಲ್ಲರೂ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ವಿಸ್ತಾರವಾದಂಥ ಚರ್ಚೆಯಾಗಿ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತಗೊಂತಾರೆ ನೋಡೋಣ. ಇದು ನೀವು ತೆಗೆದುಕೊಳ್ಳುವ ನಿರ್ಧಾರ ಏನಿದೆಯಲ್ಲ ಸರ್, ಇದು ಎದ್ದಿರ್ತಕ್ಕಂಥ ಊಹಾಪೋಹಗಳಿಗೆ, ಗೊಂದಲಗಳಿಗೆ, ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪೂರ್ಣ ವಿರಾಮ ಹಾಕಬಹುದಾಗಾದ್ರೆ ಸರ್. ಈಗ ಮಾಡಬೇಕಾಗಿದ್ದ ಚರ್ಚೆ ಬಿಟ್ಟು ಮಾಧ್ಯಮದೊಳಗೆ ಬೇರೆ ಚರ್ಚೆಗಳು ಆಗ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.